ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಲಗ್ಗೆರೆ ಕಾರ್ತಿಕ್ ಮಾತಾಡ್ತಾಯಿದ್ದೀನಿ. ನೋಡಿ, ಇದೊಂದು ರ್ಯಾಪಿಡೋ ಊಬರ್ ಟೂ ವೀಲರು ಬುಕ್ ಮಾಡಿಬಿಟ್ಟು ಹೋಗ್ತಾಯಿದ್ದೆ. ಈತ ಏನು ಮಾಡ್ತಾನೆ ಅಂದರೆ, ಈತನಿಗೆ ಕನ್ನಡ ಬರಲ್ಲ, ಮತ್ತು ಇನ್ನು ಯಾವುದೇ ರೀತಿ ಭಾಷೆಗಳು ಬರಲ್ಲ. ಹಿಂದಿ ಮತ್ತು ಮಲಯಾಳಂ, ಅಂದರೆ ಇವರು ಕೇರಳದಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾಯಿರೋದು. ನೋಡಿ, ಅವನು ಎಷ್ಟು ಸಲ ಫೋನ್ನ ರನ್ನಿಂಗಲ್ಲೇ ಸ್ಪೀಕರ್ ಆನ್ ಮಾಡಿ ಬಗ್ಗಿ ಮಾತಾಡ್ತಾನೆ ಅವನೇ. ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಈ ಬೈಕಲ್ಲಿ ನಾನು ಹೋಗ್ತಿದ್ದೆ, ಆ ಸೌಂಡು ನಾನು ಮ್ಯೂಟ್ ಮಾಡಾಕ್ತಾಯಿದ್ದೀನಿ ಅಷ್ಟೇ. ಅವನು ಸ್ಪೀಕರ್ ಆನ್ ಮಾಡಿ ಹಂಗೆ ಮಾತಾಡ್ಕೊಂಡೇ ಗಾಡಿ ಓಡಿಸ್ತವನೆ. ಮತ್ತು ಇದು KL ರಿಜಿಸ್ಟ್ರೇಷನ್ ಗಾಡಿ ಆಗಿರುತ್ತೆ. KL ರಿಜಿಸ್ಟ್ರೇಷನ್ ಗಾಡಿ. ಜಸ್ಟ್ ನಾನು ಸುಮ್ಮನೆ ಬುಕ್ ಮಾಡಿಕೊಂಡು ನೋಡೋಣ ಏನು ಇದು ಮಾಡ್ತಾನೆ ಅಂತ ನೋಡಿದ್ರೆ ಈ ಥರ ಆಗಿತ್ತು. 40 ರೂಪಾಯಿಗೆ ಅಲ್ಲೇ ಚಿಕ್ಕಪೇಟೆ ಗಂಟ ಬುಕ್ ಮಾಡಿದ್ದೆ. ಹೋದೆ, ಇಳಿದೆ, ಅವನ ಹತ್ರ ಕ್ವಶನ್ ಮಾಡಿದೆ. ಸರಿ, ಅಲ್ಲಿ ಗಂಟ ಬಂದಿದ್ದಕ್ಕೆ ತಗೊಳಪ್ಪ, ನಾವು ಉಚಿತವಾಗಿ ಯಾವುದೂ ಬರೋಲ್ಲ, ತಗೋ ನಿನ್ನ ಕಾಸನ್ನ, ಇನ್ನೊಂದು ಸಲ ಮಾಡಬೇಡ ಅಂದೆ. ಎಲ್ಲರೂ ಮಾಡ್ತವ್ರು, ನಮ್ಮ ಫ್ರೆಂಡ್ಸ್ ಎಲ್ಲ ಮಾಡ್ತವ್ರು, ಅವರೇ ಫೋನ್ಗಳು ಮಾಡ್ತಾಯಿರೋದು ಅಂತ ಹೇಳ್ತವನೆ. ಅಂದರೆ ಕೇರಳದಿಂದ ಎಷ್ಟು ಜನ ಬಂದ್ಬಿಟ್ಟು ಇದನ್ನು ಮಾಡ್ತವ್ರೆ. ಇದು ನಮ್ಮ ಅಧಿಕಾರಿಗಳು ಸ್ವಲ್ಪ ಆದಷ್ಟು ನಮ್ಮ ಕರ್ನಾಟಕ ಗಾಡಿ ಬಿಟ್ಟು ಬೇರೆ ಗಾಡಿಯವರೆಲ್ಲ ಬಂದು ಇಲ್ಲಿ ದುಡಿತವ್ರೆ ಅಂದರೆ RTO ಅಧಿಕಾರಿಗಳು ಏನು ಮಾಡ್ತಾಯಿದ್ದೀರೋ ಗೊತ್ತಿಲ್ಲ. ಮತ್ತು ದಯವಿಟ್ಟು ಸಂಘಟನೆಯವರು ಇನ್ನೊಂದು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಅಂತ ಕೇಳ್ಕೊತಾಯಿದ್ದೀನಿ. ಯಾವುದೇ ಸಂಘಟನೆಯವರಾಗಿರಲಿ, ಇಂಥವ್ರು ನೋಡಿ ಅಲ್ಲಿ ಫೋನ್ ಎತ್ತಿ ಮತ್ತೆ ಮಾತಾಡ್ತವನೆ ಸ್ಪೀಕರ್ ಆನ್ ಮಾಡಿಬಿಟ್ಟು. ಅವ್ನು ಲಾಸ್ಟಲ್ಲಿ ನಾನು ಕ್ವಶನ್ ಮಾಡಿದೆ, ಡ್ರೈವಿಂಗಲ್ಲಿ ನಾನು ಡಿಸ್ಟರ್ಬ್ ಯಾರಿಗೂ ಮಾಡಲ್ಲ, ಅದಕ್ಕೆ ನಾನು ಡ್ರೈವಿಂಗಲ್ಲಿ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ಅವನು ಡಿಸ್ಟರ್ಬೆನ್ಸ್ ಆಗಿ ಓಡಿಸ್ತಾಯಿದ್ದ. ಇದೇ ಥರ ಆ ಒಂದು ಹುಡುಗಿ ಕೆಳಗಡೆ ಬಿದ್ದು ಹೋದ್ಲು. ಈ ಥರ ಟೂ ವೀಲರ್ ಉಪಯೋಗಿಸೋ ಅಂಥವ್ರು ಎಷ್ಟೊಂದು ಜನ ಇದ್ದೀರಾ. ನಿಮಗೆಲ್ಲ ಇದೊಂದು ಸಂದೇಶ. ನೆಕ್ಸ್ಟು ನಿಮ್ಮ ಜೀವಕ್ಕೆ ಯಾವುದೇ ರೀತಿ ಉತ್ತರ ಯಾರೂ ಕೊಡಲ್ಲ. ಗೌರ್ಮೆಂಟ್ ಆಗಲಿ ಯಾವುದೇ ಆಗಲಿ ಯಾರೂ ಕೊಡಲ್ಲ. ನಿಮ್ಮ ಜೀವ ಟೂ ವೀಲರಲ್ಲಿ ಇರುತ್ತೆ, ಒಂದೇ ಸಲ ಕರ್ಕೊಂಡು ಹೊಂಟೋಯ್ತದೆ. ಆದಷ್ಟು ಬೇಗ ನೀವು ಟೂ ವೀಲರ್ನ ಸ್ಟಾಪ್ ಮಾಡೋಂಥ ಕೆಲಸ ಮಾಡಿ. ಟೂ ವೀಲರ್ಗಳನ್ನ ನಿಲ್ಲಬೇಕು. ಅದರಲ್ಲೂ ಎಕ್ಸ್ಪೆಷಲಿ ಕೇರಳ, ತಮಿಳ್ನಾಡು, ಆಂಧ್ರ, UP ಇಂಥ ಗಾಡಿಗಳೇ ಜಾಸ್ತಿ ಓಡ್ತೈತೆ ನಮ್ಮ ಬೆಂಗಳೂರಲ್ಲಿ. ನೋಡಿ, ಇದು ನನ್ನ ಕೇರಳ ಗಾಡಿ. ಲಾಸ್ಟಲ್ಲಿ ಇದ್ರದ್ದು ಸ್ಲಿಪ್ ಹಾಕ್ತೀನಿ. ಆ ಸ್ಲಿಪ್ ನೋಡಿ, ಅವ್ನು ಇವಾಗಲೂ ಮಾತಾಡಿ ಫೋನ್ ಇಟ್ಟ. ತಿರ್ಗಾ ಫೋನ್ ಬರುತ್ತೆ ಅವನಿಗೆ. ಫೋನ್ ಬಂದಾಗ ಸಿಗ್ನಲ್ ಬಿಡೋ ಟೈಮಿಗೆ ಬರುತ್ತೆ. ಅವನು ಅಲ್ಲಿ ಮಾತಾಡಿಕೊಂಡು ಬಗ್ಗಿ ಓಡಿಸ್ತಾನೆ ಅವನೇ. ನಾನು ನೋಡ್ತಾನೆ ಇದ್ದೀನಿ ಅವನಿಗೆ. ಇದೆಲ್ಲ ಮಾಡಬೇಡಪ್ಪ ಅಂದರೆ ಬ್ಲೂಟೂತ್ ಇಲ್ಲ, ಏನಿಲ್ಲ. ಬ್ಲೂಟೂತ್ ಹಾಕಿ ಟೂ ವೀಲರ್ ಓಡ್ಸೋಂಗೆ ಇಲ್ಲ. ಬ್ಲೂಟೂತ್ ಹಾಕ್ಕೊಂಡು ಓಡ್ಸೋಂಗೆ ಇಲ್ಲ. ಪೊಲೀಸವರು ಅಮಾಯಕ ನಮ್ಮ ಸ್ವಿಗ್ಗಿ ಝೊಮ್ಯಾಟೊ ಅವ್ರನ್ನ ಹಿಡಿದುಬಿಟ್ಟು ಫೈನ್ ಹಾಕ್ತಾರೆ. ಬ್ಲೂಟೂತ್ ಏನು ಹಾಕ್ಕೊಂಡಿದ್ಯಾ ತೋರಿಸು, ಅದು ಮಾಡು ಇದು ಮಾಡು ಅಂತ. ಈ ಥರ ಸ್ಪೀಕರ್ ಹಾಕ್ಕೊಂಡು ಇವನ ಪಾಟಿಗೆ ಇವನ ಬಗ್ಗೆ ಓಡಿಸ್ತವನೆ. ನೋಡಿ, ಇದು ಗಾಡಿ ನಂಬರು ನೋಡಿ, ಇದೇ ಗಾಡಿ KL 14 AE 1039 ಆಯಿತಾ. ಅವ್ರ ಹೆಸರು ಏನೋ ಆಸಿಫ್ ಅಫ್ಸಾಲ್, ಯುವರ್ ಸೆಲ್ಫ್ ಅಫ್ಸಾಲ್ ಅಂತಿದೆ ನೋಡಿ.